ಇವತ್ತ ನಾನ್ ಮತ್ ನಮ್ಮ ಒಟ್ಟಾಗಿ ಹೊರಟದ್ ಸೀದಾ ಮೂರಿನ ಕೊಯ್ವು ವಾಪತಿಗೆ ನಾವು ನ್ಯಾಷನಲ್ ಹೈವೇ ಹೋಯ್ವಾದ್ದೆ. ಹಂಗೆ ಅಲ್ಲಿ ಹೋಗಿ ಗಾಡಿನ ಬದಿಗಿಟ್ಟ ಸೀದಾ ನಡ್ಕೊಂಡು ಹೋಯ್ತು. ವಾಪತಿಗೆ ನಾನ 2 ಚೀಲ ಹಿಡ್ಕೊಂಡು ಹೋಯ್ನೆ. ಹಂಗೆ ಸೀದಾ ನಡ್ಕೊಂಡು ಬಂತ ನಮ್ ಮೂರಿನ ಹಣ್ಣು ಮರ ಸಿಕ್ತ. ನಮ್ ಕುಂದಾಪುರ ಬದಿಲ ಇದಕ್ಕೆ ಮೂರಿನ ಹಣ್ಣು ಅಂತ್ರಿ. ಇನ್ ಕೆಲವು ಬದಿ ಪುನಾರ್ ಪುಳಿ, ಬಡ್ ಪುಳಿ ಹಾಗೆ ಬೇರೆ ಬೇರೆ ಹೆಸರೆಲ್ಲ ಕರೀತಿರ್ ಕಣಿ. ಕಡಿಗೆ ಸೀದಾ ಮರನ ಬುಡದ ಹತ್ರ ಬಂದು ಮರ ಹತ್ತದೆ. ಹಂಗೆ ಸೀದಾ ಮರನ ಮ್ಯಾಲ ಹೋತಿದ್ದೆ. ಹಿಡ್ಕಮಗ್ ಎಂಕ್ಲಲ್ಲ ಲಾಯ್ಕ್ ಇದೀತೆ. ಮೂರಿನ ಹಣ್ಣು ಮಾತ್ರ ಗೊಂಚಲು ಹಿಡ್ಕೊಂಡಿದ್ದಿತ್ತು. ಮ್ಯಾಲ ಹೋಗಿ ಗೆಲ್ಲ ಅಂಡಾಡ್ಸ್ದೆ. ಮೂರಿನ ಹಣ್ಣು ಪೂರ ಕೆಳ ಬೀಳು ಶುರು ಆದ ಕಾಣಿ. ಕೈಗೆ ಸಿಕ್ಕಿದ್ ಪೂರ ಕೈಗೆ ಕೊಯ್ದೆ. ಕೈಗೆ ಸಿಕ್ತಿದ್ದೆಲ್ಲ ಕೊಕ್ಕಿ ಹಿಡ್ಕೊಂಡು ಹಂದರ್ಸ್ದೆ. ಮೂರಿನ ಹಣ್ಣೆಲ್ಲ ಕೊಯ್ದಾಯ್ತ. ಲಾಸ್ಟಿಗೆ ತೆಳು 4 ಉಳ್ದು. ಅದೆಲ್ಲ ಕೊಯ್ತಾ ಕಂಡ್ರೆ ಆಯ್ಲೆ ಅಂತೇಳಿ ನಾನ್ ಮರದಿಂದ ಕೆಳಗೆ ಇಳ್ದೆ ಕಾಣಿ. ಕೆಳಗೆ ಇಳ್ದು ಬಿದ್ದದ್ ಮೂರಿನ ಹಣ್ಣೆಲ್ಲ ನಾನ್ ಮತ್ತ ಅಮ್ಮ ಸೇರಿ ಹೇಗ್ತ. ಈ ಟೈಮಂಗ್ ಈಗ ಯಾವ ಜ್ಯೂಸ್ ಅಂಗಡಿಗೆ ಹೋರು ಈ ಪುನರ್ ಪುಳಿ ಜ್ಯೂಸ್ ಇದ್ದೇ ಇರತ್. ಮತ್ತಿದ್ರ ಓಡ್ನ ಇತ್ತಲ್ಲ ಒಣಸಿ ಸಾರು ಮಾಡ್ತಾರ. ಹಾಗೆ ಮೀನ್ ಸಾರಿಗೂ ಹಾಕ್ತಿರ್ ಕಾಣಿ. ಹಾಗೆ ಈ ರಣ ಬಿಸ್ಲು ಕಂಡ್ರೆ ಮಂಡಿ ಬೋಳೆಲ್ಲ ಸುಟ್ಟ ಹಾರಿ ಹೊತ್ತು ಮಾರ್ರೆ. ಕಡಿಗೆಲ್ಲ ಬದಿ ಮೂರಿನ ಹಣ್ಣು ಹಕ್ಕಿ ಆಯ್ತ. ಅಮ್ಮ ಬಂದ ಚೀಲ್ನ ಮಂಡಿಗೆ ಹಿಡಿದ್ರು. ಅದ್ನ ನಾನ್ ತಕ ಬಂದ್ ಸೀದಾ ಬೈಕ್ ಹತ್ರ ಇಟ್ಟೆ ಕಾಣಿ. A few moments later. ಸೀದಾ ಮನಿಗ್ ಬಂತ ಆ ಮೂರಿನ ಹಣ್ಣು ಚೀಲ್ನ ಕೆಳಗೆ ಇಡ್ತು. ಹಂಗೆ ನಾನ್ ಸೀದಾ ಹೋಗಿ ಒಂದ್ ಕಣ್ಣಡ್ಗಿ ತಕ ಬಂದ ಆ ಚೀಲ್ನ ಹೆಡ್ಗಿ ಸೊರ್ದೆ. ಒಂದ್ ಎಡ್ಗಿ ಪುಲ್ ಆಯ್ತ. ನಾನ್ ಕೂಕಂಡ ಹೆಕ್ಕುಕ್ ಶುರು ಮಾಡ್ನಿ. ಹೆಕ್ಕದ ಓಡ್ನ ಹಿಡ್ಕೊಂಡು ಹೋಯ್ ಬಿಸ್ಲು ಬಪ್ಪಲ್ ಒಣಸ್ನೆ. ಒಣಸಿ ಎಲ್ಲ ಆಯ್ತ. ಹಂಗೆ ನಾನ್ ಹೆಡ್ಗಿ ಹಿಡ್ಕಂಡ ಸೀದಾ ಮನಿ ಬದಿ ಬಂದೆ ಕಾಣಿ. ಬತ್ತೇಕ